ಬೆಂಗಳೂರಿನಲ್ಲಿ ಹಗಲು ದರೋಡೆ 7 ಕೋಟಿ ಕದ್ದ ಖದೀಮರು. ಡಿಜಿ ಐಜಿಪಿಗೆ ಪರಮೇಶ್ವರ್ ತಾಕೀತು. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆದಾಯ ತೆರಿಗೆ ಅಧಿಕಾರಿಗಳಂತೆ ನಟಿಸಿ ಬೆಂಗಳೂರಿನ ಜೆಪಿ ನಗರದ ಬ್ಯಾಂಕ್ ಖಾತೆಯಿಂದ ವಾಹನದಲ್ಲಿ ಹಣವನ್ನ ಸಾಗಿಸ್ತಾ ಇದ್ದಂಥ ಅಶೋಕ ಪಿಲ್ಲರ್ ಬಳಿಯಲ್ಲಿ ಎಟಿಎಂ ನಗದು ವ್ಯಾನ್ ತಡೆದ ದುಷ್ಕರ್ಮಿಗಳು ಸುಮಾರು 7 ಕೋಟಿಗೂ ಅಧಿಕ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳಂತೆ ನಟಿಸಿ ಬೆಂಗಳೂರಿನ ಜೆಪಿ ನಗರದ ಬ್ಯಾಂಕ್ ಶಾಖೆಯಿಂದ ವಾಹನದಲ್ಲಿ ಹಣವನ್ನ ಸಾಗಿಸ್ತಾ ಇದ್ದಂತಹ ವೇಳೆಯಲ್ಲಿ ಅಶೋಕ ಪಿಲ್ಲರ್ ಬಳಿಯಲ್ಲಿ ಎಟಿಎಂ ನಗದು ವ್ಯಾನ್ ತಡೆದಂತಹ ದುಷ್ಕರ್ಮಿಗಳು ಸುಮಾರು 7 ಕೋಟಿ ರೂಪಾಯಿಗಳೊಂದಿಗೆ ಪರಾರಿಯಾಗಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಮೊದಲ ಬಾರಿಗೆ ನಡೆದಂತಹ ಹಗಲು ದರೋಡೆ ಅಂತ ಹೇಳಿ ಪೊಲೀಸರು ತಿಳಿಸಿರುವಂತದ್ದು. ಭಾರತ ಸರ್ಕಾರದ ಸ್ಟಿಕ್ಕರ್ ಹೊತ್ತಂತಹ ಕಾರಿನಲ್ಲಿ ಬಂದ ಗುಂಪೊಂದು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಬಯಸೋದಾಗಿ ಹೇಳಿ ನಗದು ವಾಹನವನ್ನ ತಡೆದಿದೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ನಂತರ ಶಂಕಿತರು ವ್ಯಾನ್ನ ಸಿಬ್ಬಂದಿಗಳನ್ನ ಬಲವಂತವಾಗಿ ನಗದು ಜೊತೆಗೆ ತಮ್ಮ ಕಾರಿನೊಳಗೆ ಕೂರಿಸಿಕೊಂಡಿದ್ದಾರೆ. ನಂತರ ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಗಳನ್ನ ಇಳಿಸಿ ಸುಮಾರು 7 ಕೋಟಿ ರೂಪಾಯಿಗಳಷ್ಟು ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಘಟನೆಯ ನಂತರ ತನಿಖೆ ಕೈಗೊಂಡ ಪೊಲೀಸರು ಹಣ ಸಾಗಿಸಿದ ಮಾರ್ಗವನ್ನ ಪತ್ತೆ ಹಚ್ಚೋದಕ್ಕೆ ಹಾಗೆ ಭಾಗಿಯಾದವರನ್ನ ಗುರುತಿಸೋದಕ್ಕೆ 50ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಪ್ರಕರಣವನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಜಿ ಐಜಿಪಿ ಸಲೀಂ ಅವರಿಗೆ ಆರೋಪಿಗಳನ್ನ ಬಂಧಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ಘಟನೆ ಸಂಭವಿಸಬಾರದಾಗಿತ್ತು. ಯಾರು ಭಾಗಿಯಾಗಿದ್ದಾರೆ, ಸಾಗಿಸಲಾಗಿರುವಂತಹ ಹಣದ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದು ಯಾರು, ನಮಗೆ ಈಗ ಈ ಬಗ್ಗೆ ಇನ್ನೂ ಕೂಡ ತಿಳಿದು ಬಂದಿಲ್ಲ. ನಾವು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ, ತನಿಖೆಯನ್ನ ನಡೆಸ್ತಾ ಇದ್ದೇವೆ. ನಮಗೆ ಕೆಲವು ಸುಳಿವುಗಳು ಈಗಾಗಲೇ ಸಿಕ್ಕಿದೆ. ನಾವು ಅವರನ್ನ ಖಂಡಿತವಾಗಿಯೂ ಕೂಡ ಬಂಧಿಸ್ತೇವೆ. ಸದ್ಯಕ್ಕೆ ನಾನೇನು ಹೇಳೋದಕ್ಕೆ ಸಾಧ್ಯವಿಲ್ಲ. ಭಾಗಶಃ ಇಂತಹ ಘಟನೆಗಳು ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಅಂತ ಹೇಳಿ ಸಚಿವರು ತಿಳಿಸಿದರು. ನಿನ್ನೆ ಮಧ್ಯಾಹ್ನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದರು. ಇಡೀ ನಗರದಲ್ಲಿ ನಾಕಾಬಂದಿಯನ್ನ ಮಾಡಲಾಗಿದೆ. ನಾವು ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ನಾವು ವಿವಿಧ ತಂಡಗಳನ್ನ ಈಗಾಗಲೇ ರಚಿಸಿದ್ದೇವೆ. ನಮ್ಮ ತಂಡಗಳು ನಗರದಾದ್ಯಂತ ಹರಿದುಕೊಂಡಿದೆ. ನಮ್ಮ ತಂಡಗಳು ಭೌತಿಕವಾಗಿಯೂ ಕೂಡ ಆಯಾ ಸ್ಥಳಗಳಲ್ಲಿ ಬೀಡು ಬಿಟ್ಟಿದೆ. ಜೊತೆಗೆ ವಿವಿಧ ತಾಂತ್ರಿಕ ವಿಭಾಗದ ಅಡಿಯಲ್ಲಿ ನಿಯಂತ್ರಣ ಕೊಠಡಿಗಳನ್ನ ಮಾಡಿಕೊಂಡಿದ್ದೇವೆ. ನಾವು ಪ್ರಕರಣವನ್ನ ಆದಷ್ಟು ಬೇಗ ಪತ್ತೆ ಹಚ್ಚುವಂತ ಪ್ರಯತ್ನದಲ್ಲಿದ್ದೇವೆ. ಇಬ್ಬರು ಡಿಜಿಪಿಗಳು ಹಾಗೆ ಜಂಟಿ ಆಯುಕ್ತರು ಪ್ರಕರಣದ ಮೇಲೆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಘಟನೆಯ ಬಗ್ಗೆ ಕಾಂಗ್ರೆಸ್ ಸರ್ಕಾರವನ್ನ ಗುರಿಯಾಗಿಸಿಕೊಂಡಂತಹ ಬಿಜೆಪಿ ನಾಯಕ ಆರ್ ಅಶೋಕ್ ಲೂಟಿ ಬ್ರ್ಯಾಂಡ್ ಬೆಂಗಳೂರಿನ ಭಾಗ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ರು. ಜಯನಗರದಲ್ಲಿ ಹಗಲು ಹೊತ್ತಿನಲ್ಲೂ ಕೂಡ ಲೂಟಿಗಳು ನಡೀತಾ ಇದೆ. ಬ್ಯಾಂಕ್ನಲ್ಲೂ ಕೂಡ ಜನರ ಹಣಕ್ಕೆ ರಕ್ಷಣೆ ಇಲ್ಲ. ವಿಧಾನಸೌಧದಲ್ಲೂ ಕೂಡ ಕಳ್ಳತನ ನಡೆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿ ಅವರು ಟೀಕೆ ಮಾಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸರ್ಕಾರವನ್ನ ಅಪರಾಧಿಗಳನ್ನ ತಕ್ಷಣ ಬಂಧಿಸುವಂತೆ ಒತ್ತಾಯ ಮಾಡಿದ್ರು. ನಗರದ ಹೃದಯ ಭಾಗದಲ್ಲಿ ಹಗಲು ಹೊತ್ತಿನಲ್ಲಿ ನಡೆದಂತಹ ದರೋಡೆ ಸ್ವಾಭಾವಿಕವಾಗಿ ಜನರಲ್ಲಿ ಭಯವನ್ನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಅಪರಾಧಿಗಳಿಗೆ ಕಾನೂನಿನ ಭಯವೇ ಇಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗಿದೆ ಅಂತ ಹೇಳಿ ಅವರು ಪ್ರತಿಪಾದಿಸಿದರು. ಇನ್ನು ಈ ಒಂದು ಹಗಲು ದರೋಡೆ ಕುರಿತಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.